ಪಂಚಭೂತಗಳ ಭಾವನೆಗಳಿಗೆ ಫಾರ್ ಎಮೋಷನಲ್ ಪೀಸ್ ಆ್ಯಂಡ್ ಹೆಲ್ತ್, ಭಾವನೆಗಳ ಶಾಂತಿ ಮತ್ತು ಆರೋಗ್ಯಕ್ಕಾಗಿ ಅದ್ವೈತ ಧ್ಯಾನ. ಇದು ಪಂಚಭೂತಗಳನ್ನು ಸಮತೋಲನ ಮಾಡುವುದು. ಅಬ್ಸರ್ವ್ ಯುವರ್ ಫೀಟ್, ನಿಮ್ಮ ಪಾದಗಳನ್ನು ಗಮನಿಸಿ. ಮೊಳಕಾಲು ಮಂಡಿ ತೊಡೆ ಭಾಗವನ್ನು ಗಮನಿಸ್ತೀರ. ನಿಮ್ಮ ಸೊಂಟ ಜಠರ ಗಮನಿಸಿ. ಅಬ್ಸರ್ವ್ ಯುವರ್ ಲೋಯರ್ ಅಬ್ಡಮನ್ ಆ್ಯಂಡ್ ಯುವರ್ ಸ್ಟಮಕ್. ಅಬ್ಸರ್ವ್ ದ ಚೆಸ್ಟ್, ಎದೆ ಭಾಗವನ್ನು ಗಮನಿಸಿ. ಬೋತ್ ದ ಶೋಲ್ಡರ್ಸ್, ಅಪ್ಪರ್ ಆರ್ಮ್, ಎಲ್ಬೋಸ್, ಲೋಯರ್ ಆರ್ಮ್, ರಿಸ್ಟ್, ಹ್ಯಾಂಡ್ಸ್ ಆ್ಯಂಡ್ ಫಿಂಗರ್ಸ್. ನಿಮ್ಮ ಕುತ್ತಿಗೆ ಕಂಠ ಗಮನಿಸಿ. ನಿಮ್ಮ ಮುಖ, ಕೆನ್ನೆಗಲ್ಲ, ಎರಡೂ ಕಿವಿಗಳು, ನಿಮ್ಮ ಮೂಗು, ಬಾಯಿ ಗಮನಿಸಿ. ಎರಡೂ ಕಣ್ಣುಗಳನ್ನು ಗಮನಿಸ್ತೀರ. ಅಬ್ಸರ್ವ್ ಯುವರ್ ಐಸ್, ಬೋತ್ ದ ಐಸ್, ಐಬಾಲ್ಸ್, ಐಲೆನ್ಸ್, ಆಪ್ಟಿಕ್ ನರ್ವ್. ಕಣ್ಣುಗುಡ್ಡೆ, ಕಣ್ಣಿನ ಲೆನ್ಸ್, ಆಪ್ಟಿಕ್ ನರ್ವ್ಗಳು, ಹುಬ್ಬುಗಳು, ನಿಮ್ಮ ಹಣೆ, ನೆತ್ತಿ, ತಲೆ ಹಿಂಭಾಗ, ಕುತ್ತಿಗೆ ಹಿಂಭಾಗ, ಬೆನ್ನು ಕೆಳಗೆ, ಸೊಂಟ, ನಿತಂಬ, ತೊಡೆ ಹಿಂಭಾಗ, ಮೀನುಕಂಡ, ಹಿಮ್ಮಡಿ, ಪಾದ ಮತ್ತು ಕಾಲು ಬೆರಳು ಗಮನಿಸ್ತಾ ಹೋಗ್ತೀರ. ಕೀಪ್ ಆನ್ ಅಬ್ಸರ್ವಿಂಗ್. ದೀರ್ಘವಾಗಿ ಉಸಿರಾಡಿ. ಉಚ್ಛ್ವಾಸ, ನಿಶ್ವಾಸ, ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. Once again observe your head and your face and your eyes, your neck, both the shoulders and both the arms and hands, and your chest, stomach, both the legs and the feet and toes. Keep on observing. ಗಮನಿಸ್ತಾ ಹೋಗ್ತೀರ. ನಿಮ್ಮ ಸೂಕ್ಷ್ಮ ಶರೀರವು ನಿಧಾನವಾಗಿ ಮೇಲೆ ಬರಲಿ. ಯುವರ್ ಸಟಲ್ ಬಾಡಿ ಸ್ಲೋಲಿ ಕಮ್ಸ್ ಅಪ್. ಬ್ರಹ್ಮರು ಮಹಾವಿಷ್ಣುವಿನ ನಾಭಿಯಿಂದ ಮೇಲೆ ಬಂದ ಹಾಗೆ. ಭೂಮಿತಃ ಭುವರ್ಲೋಕ, ಭುವರಾತ್ ಸ್ವರ್ಗಲೋಕ, ಸ್ವರ್ಗಲೋಕಾತ್ ಮಹರ್ಲೋಕ, ಅಲ್ಲಿಂದ ಜನಲೋಕವು, ತಪೋಲೋಕವು, ಸತ್ಯಲೋಕ. ಬ್ರಹ್ಮಾಂಡದಲ್ಲಿ ನಿಮ್ಮ ಎಲ್ಲ ಅಸ್ತಿತ್ವ ಅಂದರೆ ನಾನು ಎಂಬ ಅಹಂ, ದ ಸೆಲ್ಫ್ ಈಗೋ, ಅವಸ್ಥಾತ್ರಯಗಳು, ತಾಪತ್ರಯಗಳು ಸರ್ವವನ್ನು ವಿಲೀನಗೊಳಿಸಿ ಮನುಷ್ಯಾಣಾಂ ಕೃತೆ ವಿಘ್ನಾಃ ಅನೇಕ ಕಾರಣಾತ್ ಆಗಮಂತೆ. ಮನುಷ್ಯರ ಸಮಸ್ಯೆಗಳು ಬೇರೆ ಬೇರೆ ಅಡೆತಡೆಗಳಿಂದ ಬಂದಿರುವುದು. ಪೂರ್ವಜನ್ಮ ಕೃತಂ ಸಾಂಚಿತ ಕರ್ಮಂ ಅಸ್ಮಿನ್ ಜನ್ಮನಿ ಪ್ರಾರಬ್ಧ ಕರ್ಮ ಕಾರಣಾತ್. ಪೂರ್ವಜನ್ಮದ ಸಾಂಚಿತವು ಈ ವರ್ತಮಾನದ ಪ್ರಾರಬ್ಧವಾಗಿ ಬಂದಿದ್ದರೆ, ಅಥವಾ ಮಾಯಾ ಭ್ರಮ ಅವಿದ್ಯಾ ಚ ಕಾರಣಾತ್ ತಾಪತ್ರಯ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ಕಾರಣ ಮತ್ತೆಲ್ಲಿಂದಲೇ ಬಂದಲ್ಲಿ ನಿಮ್ಮ ಎಲ್ಲ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಕ್ಷಮಾಪಣೆ ಆ ಭಗವಂತನ ದಿವ್ಯ ಪಾದಾಚರಣೆಗೆ ಸಮರ್ಪಿಸಿ. ದೇವಾನಾಂ ದೇವಃ ಮಹಾದೇವಃ ವಿಶ್ವೇಶ್ವರ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಪತಿ ಶ್ರೀ ಮಹಾವಿಷ್ಣು ಪದ್ಮಚರಣೇಶ ಸಮರ್ಪಿತಂ ಇದಂ ದಿವ್ಯ ಮಂತ್ರಂ ಮನಸಾತ್ ಜಪಂ ಕುರುತ್ವ. ಮನಸ್ಸಿನಲ್ಲಿ ಈ ದಿವ್ಯ ಮಂತ್ರವನ್ನು ಜಪಿಸಿರಿ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣುಃ ವಿಷ್ಣೋಶ್ಚ ಹೃದಯಂ ಶಿವಃ. ಹಾಗೆ ಶ್ರೀಕೃಷ್ಣರು ಹೇಳಿದಂತೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. 108 ಗೊಂದಲಗಳನ್ನು ನನ್ನೋರ್ವನಿಗೆ ಸಮರ್ಪಿಸು, ಶರಣಾಗಿ ಬಿಡು, ನಾನು ನಿನ್ನ ಸರ್ವ ದೋಷ ಪಾಪ ಕರ್ಮಗಳನ್ನು ಕೂಡ ಹೋಗಲಾಡಿಸುವೆ, ಚಿಂತಿಸಬೇಡ ಎಂದು ಶ್ರೀಕೃಷ್ಣರು ಸದಾ ಸತ್ಯವನ್ನೇ ನುಡಿದಿದ್ದಾರೆ, ಸತ್ಯದಂತೆ ನಡೆಯುತ್ತಾ ಇದ್ದಾರೆ. ಅವಸ್ಥಾತ್ರಯದಲ್ಲಿರುವ ಜಾಗೃತಾವಸ್ಥೆ ಆಕಾರ ಗಮನಿಸಿ. ಜಾಗೃತವೇ
ನಿಮ್ಮ ಸ್ಥೂಲ ಶರೀರ, ದ ಫಿಸಿಕಲ್ ಬಾಡಿ, ನಿಮ್ಮ ಸ್ಕೆಲೆಟಾಲ್ ಸಿಸ್ಟಮ್ಸ್, ಅಸ್ಥಿಪಂಜರ ಗಮನಿಸಿ. ಬೆನ್ನು ಮೂಳೆ ಇದೆ, ಸ್ಪೈನಲ್ ಕಾರ್ಡ್ ಗಮನಿಸ್ತೀರಾ. ಅಬ್ಸರ್ವ್ ದ ಬ್ರೈನ್ ಆ್ಯಂಡ್ ಕಂಪ್ಲೀಟ್ ನರ್ವಸ್ ಸಿಸ್ಟಮ್ಸ್, ನಿಮ್ಮ ಮೆದುಳು ಸಂಪೂರ್ಣ ನರಮಂಡಲವನ್ನು ಗಮನಿಸಿರಿ. ನಿಮ್ಮ ಜೀರ್ಣಾಂಗ, ಜೀರ್ಣಕ್ರಿಯೆ, ದ ಡೈಜೆಸ್ಟಿವ್ ಸಿಸ್ಟಮ್, ವಿಸರ್ಜನಾಂಗಗಳು, ಎಕ್ಸ್ಕ್ರೀಟರಿ ಸಿಸ್ಟಮ್ಸ್ ಗಮನಿಸಿ. ನಿಮ್ಮ ಉಸಿರಾಟ, ಶ್ವಾಸಕೋಶ, ದ ರೆಸ್ಪಿರೇಟರಿ ಸಿಸ್ಟಮ್ಸ್ ಜಸ್ಟ್ ವಿಟ್ನೆಸ್ ಮಾಡಿ. ನಿಮ್ಮ ಹೃದಯ, ರಕ್ತ ಸಂಚಾರ ಗಮನಿಸ್ತಾ ಹೋಗ್ತೀರಾ. ಅಬ್ಸರ್ವ್ ದ ಕಾರ್ಡಿಯಾಕ್ ಅಂಡ್ ಸರ್ಕ್ಯುಲೇಟರಿ ಸಿಸ್ಟಮ್ಸ್. ರೋಗನಿರೋಧಕ ಶಕ್ತಿಯನ್ನು ಜಾಗೃತಗೊಳಿಸುವ ದುಗ್ಧ ರಸಗ್ರಂಥಿಗಳು, ಲಿಂಫ್ ಆರ್ಗನ್ಸ್, ಲಿಂಫ್ಯಾಟಿಕ್ ಸಿಸ್ಟಮ್ಸ್ ಗಮನಿಸಿ. ಸ್ತ್ರೀಯರು ಮಾತ್ರ ಓನ್ಲಿ ವುಮನ್ ಗರ್ಭಕೋಶವನ್ನು ಗಮನಿಸಿ. ಪುರುಷರು ಮಾತ್ರ ಓನ್ಲಿ ಮೆನ್ ಪ್ರಾಸ್ಟೇಟ್ ಗ್ರಂಥಿಯನ್ನು ಗಮನಿಸ್ತೀರ. ಶರೀರದಲ್ಲಿರುವ ಮಾಂಸಖಂಡಗಳು, ಮಸ್ಕ್ಯುಲರ್ ಸಿಸ್ಟಮ್ಸ್ ಗಮನಿಸಿ. ನಿಮ್ಮ ತ್ವಚೆ, ಚರ್ಮ, ಕೇಶ, ದ ಸ್ಕಿನ್ ಅಂಡ್ ಏರ್ ಗಮನಿಸ್ತೀರ. ಜಾಗೃತ ಅವಸ್ಥೆಯಲ್ಲಿರುವ ಸ್ಥೂಲ ಶರೀರ ಗಮನಿಸಿದ ನಂತರ ಓಂಕಾರದ ದ್ವಿತೀಯ ಮಾತ್ರೆ, ಸ್ವಪ್ನ ಅವಸ್ಥೆ, ಅದು ಸೂಕ್ಷ್ಮ ಸ್ವರೂಪದ್ದು. ಅದು ನಿಮ್ಮ ಚಿತ್ತ ಮನಸ್ಸಿನಲ್ಲಿ ಚಿಂತನೆಗಳಾಗಿ ರೂಪುಗೊಂಡಿರುವುದು. ಒಂದು ವೇಳೆ ನಿಮ್ಮ ಚಿತ್ತ ಅಥವಾ ಮನಸ್ಸಿನಲ್ಲಿ ನಕಾರಾತ್ಮಕ ಚಿಂತನೆಗಳಿದ್ದರೆ ಅವೆಲ್ಲವನ್ನು ಗಮನಿಸಿರಿ. ಇಂದಿನ ಪಾಠದ 5 ಎಲಿಮೆಂಟ್ ಫಿಲಾಸಫಿ, ಪಂಚಭೂತದ ತತ್ವಗಳಿಗೆ ಅನುಸಾರವಾಗಿ ನಾವು ಅಬ್ಸರ್ವ್ ಯುವರ್ 5 ಎಲಿಮೆಂಟ್. ಅಗ್ನಿ ತತ್ವವನ್ನು ಗಮನಿಸುತ್ತಾ ಅದಕ್ಕೆ ಸಂಬಂಧಪಟ್ಟಂತಹ ನೆಗೆಟಿವ್ ಎಮೋಷನ್ಸ್ ಒಂದು ವೇಳೆ ಇದ್ದರೆ, ಹೇಟ್ರೆಡ್ನೆಸ್, ದ್ವೇಷ ಭಾವನೆಗಳಿದ್ದರೆ ಗಮನಿಸಿರಿ. ಈ ದ್ವೇಷ, ಹೇಟ್ರೆಡ್ನೆಸ್, ಈ ಭಾವನೆಯನ್ನು, ಈ ಎಮೋಷನ್ಸ್ ದೂರ ಮಾಡು ಎಂದು ಪರಮಾತ್ಮನಲ್ಲಿ ಪ್ರಾರ್ಥಿಸಿರಿ. ಹಾಗಾಗಿ ಈ ಅಗ್ನಿತತ್ವಕ್ಕೆ ಸಂಬಂಧಪಟ್ಟ ಅಂಗಾಂಗಗಳು, ಹೃದಯ ಮತ್ತು ಸಣ್ಣ ಕರಳು, ಹಾರ್ಟ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್ ಸದಾ ಆರೋಗ್ಯವಾಗಿರುವುದು ಶ್ರೀಹರಿ ಕೃಪೆಯಿಂದ. ಪಂಚಭೂತದ ಎರಡನೆಯ ಎಲಿಮೆಂಟ್ ತತ್ವವಾದಂಥ ಭೂತತ್ವ, ಅರ್ತ್ ಎಲಿಮೆಂಟ್, ಇದಕ್ಕೆ ಸಂಬಂಧಪಟ್ಟ ಚಿಂತನೆಗಾದಂಥ ಈ ಚಿಂತನೆಯು, ಭೂತತ್ವದ ಚಿಂತನೆಯು ನಿಮ್ಮ ಸೂಕ್ಷ್ಮ ಮನಸ್ಸಿನಲ್ಲಿ ಅಡಗಿರುವುದು. ಅದುವೇ ಚಿಂತೆ, ವರೀಸಂ, ವಿಪರೀತ ಯೋಚನೆಗಳು, ಚಿಂತೆಗೆ ಸಂಬಂಧಪಟ್ಟ ಯೋಚನೆಗಳು ಗಮನಿಸಿರಿ. ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅನಾವಶ್ಯಕವಾದ ವರಿ ಅಥವಾ ಚಿಂತೆಯನ್ನು ಹೋಗಲಾಡಿಸೆಂದು ನಿವೇದನ ಮಾಡಿಕೊಳ್ಳಿರಿ ಧ್ಯಾನದಲ್ಲಿ. ಈ ಭೂತತ್ವ, ಅರ್ತ್ ಎಲಿಮೆಂಟ್ ಸಂಬಂಧಪಟ್ಟಂಥ ಹೊಟ್ಟೆ ಮತ್ತು ಸ್ಪ್ಲೀನ್, ಸ್ಟಮಕ್ ಆ್ಯಂಡ್ ಸ್ಪ್ಲೀನ್ ಸದಾ ಕ್ಷೇಮವಾಗಿರುವುದನ್ನು ಆ ಪರಮಾತ್ಮನ ಕೃಪೆ, ಶ್ರೀಹರಿ ಕೃಪೆಯಿಂದ ಗಮನಿಸಿರಿ. ಪಂಚಭೂತದ ಮೂರನೇ ತತ್ವವಾದಂಥ ವಾಯುತತ್ವ, ಏರ್ ಎಲಿಮೆಂಟ್ ಗಮನಿಸಿರಿ. ಇದರ ಏರುಪೇರಿಂದಾಗಿ ಉಂಟಾಗಿರುವ ಸೂಕ್ಷ್ಮ ಮನಸ್ಸಿನಲ್ಲಿ ಅಡಗಿರುವ ಗ್ರೀಫ್, ಎಗೋನಿ, ಕೊರಗು, ವೇದನೆ, ರೋದನೆಗಳೇನಾರು ಇದ್ದರೆ ಆ ಶ್ರೀಹರಿಯಲ್ಲಿ ನಮಿಸುತ್ತಾ ಈ ನಕಾರಾತ್ಮಕ ಚಿಂತನೆಯು ವಾಯುತತ್ವದಿಂದ ದೂರಗೊಳಿಸಿ ಎಂದು ಪ್ರಾರ್ಥಿಸುತ್ತಾ ಆ ಒಂದು ಕ್ಷಣದಲ್ಲಿಯೇ ನಿಮ್ಮ ಲಂಗ್ಸ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್, ಶ್ವಾಸಕೋಶಗಳು, ದೊಡ್ಡ ಕೊರಳು ಸಮಸ್ಥಿತಿಯಲ್ಲಿ ಕರ್ತವ್ಯ ನಿರ್ವಹಿಸುವುದನ್ನು ಗಮನಿಸಿರಿ. ಪಂಚಭೂತದ ನಾಲ್ಕನೆಯ ತತ್ವ, ದ 5 ಎಲಿಮೆಂಟಲ್ಲಿ
ನಾಲ್ಕನೆಯದಾಗಿರುವಂಥ ಜಲತತ್ವ, ಅಬ್ಸರ್ವ್ ದ ವಾಟರ್ ಎಲಿಮೆಂಟ್. ಸೂಕ್ಷ್ಮ ಮನಸ್ಸಿನಲ್ಲಿ ಅನಗತ್ಯವಾದ ಫಿಯರ್, ಭಯವು ಅಡಗಿದ್ದರೆ ಇದನ್ನು ದೂರಗೊಳಿಸಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಆ ಒಂದು ಕ್ಷಣದಿಂದಲೇ ಜಲತತ್ವಕ್ಕೆ ಸಂಬಂಧಪಟ್ಟಂತಹ ಕಿಡ್ನಿ ಆ್ಯಂಡ್ ಯೂರಿನರಿ ಬ್ಲಾಡರ್, ಮೂತ್ರಪಿಂಡ, ಮೂತ್ರಕೋಶಗಳು ಸಮತೋಲನವಾಗಿ ಕರ್ತವ್ಯ ನಿರ್ವಹಿಸುವುದನ್ನು ಗಮನಿಸಿರಿ. ಹಾಗೆ ಪಂಚಭೂತದ 5ನೇ ತತ್ವವಾದ ಆಕಾಶ ತತ್ವದ ಸ್ಕೈ ಎಲಿಮೆಂಟ್, ಒಂದು ವೇಳೆ ಈ ತತ್ವಕ್ಕೆ ಸಂಬಂಧಪಟ್ಟಂತಹ ಆ್ಯಂಗರ್, ಇರಿಟೇಷನ್ ಸೂಕ್ಷ್ಮ ಮನಸ್ಸಿನಲ್ಲಿ ಅಡಗಿದ್ದರೆ, ಈ ಕೋಪ, ಕಿರಿಕಿರಿ ಸೂಕ್ಷ್ಮವಾಗಿ ಅಡಗಿದ್ದರೆ ಅದನ್ನು ದೂರಗೊಳಿಸಲಿ ಎಂದು ಆ ಶ್ರೀಹರಿಯಲ್ಲಿ ಪ್ರಾರ್ಥಿಸುತ್ತಾ ದೂರ ಹೋಗುವುದನ್ನು ಗಮನಿಸಿರಿ. ಆ ಕ್ಷಣದಿಂದಲೇ ಕೋಪವು ಶಾಂತವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳಾದಂಥ ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್, ಯಕೃತ್ ಮತ್ತು ಪಿತ್ತಕೋಶವು ಸಮತೋಲನವಾಗಿ ಕರ್ತವ್ಯ ಮಾಡುವುದನ್ನು ಗಮನಿಸಿರಿ. ಈ ಒಂದು ಅದ್ವೈತ ಧ್ಯಾನದಲ್ಲಿ ಪಂಚಭೂತ 5 ತತ್ವಗಳು ಸಂಬಂಧಪಟ್ಟಂತಹ ನಕಾರಾತ್ಮಕ ಚಿಂತನೆಗಳು ದೂರವಾಗಿ ಆ ಭಗವಂತನ ಆಶೀರ್ವಾದದ ಆ ಹೃದಯದಲ್ಲಿ ಶ್ರೀಹರಿಯ ಶಕ್ತಿಯು ಸ್ಥಾಪನೆಯಾದೊಡನೆ ಆ ಕ್ಷಣದಲ್ಲಿ ಸಕಾರಾತ್ಮಕ ಚಿಂತನೆಗಳು ಬಂದು ಶಾಶ್ವತವಾಗಿ ನೆಲೆಸಿರುವುದು. ಅಗ್ನಿತತ್ವದ ದ್ವೇಷ ಭಾವನೆ ಹೊರಟು ಹೋಗಿ ಪ್ರೀತಿಯು ಉಳಿಯುವುದು. ಭೂತತ್ವದ ವರಿ, ಚಿಂತೆ ಹೊರಟು ಹೋಗಿ ಶಾಂತಿ, ನೆಮ್ಮದಿಯು ಉಳಿಯುವುದು. ವಾಯುತತ್ವದ ಕೊರಗು, ವೇದನೆ, ರೋದನೆ ಹೊರಟು ಹೋಗಿ ಖುಷಿ, ಸಂತೋಷವು ಲಭಿಸುವುದು. ಜಲತತ್ವದ ಭಯವು ಹೊರಟು ಹೋಗಿ ಧೈರ್ಯ, ಕೆಚ್ಚದ ವಿಶ್ವಾಸವು ಬೆಳೆಯುವುದು. ಆಕಾಶ ತತ್ವದ ಕೋಪ, ಕಿರಿಕಿರಿ ಹೊರಟು ಹೋಗಿ ಶಾಂತಚಿತ್ತ, ಶಾಂತತೆಯು, ಪ್ರಸನ್ನತೆಯು ನಿಮ್ಮದಾಗುವುದು ಆ ಶ್ರೀಹರಿ ಪರಮಾತ್ಮನ ಕೃಪೆಯಿಂದ ಎಂದು ಹೇಳುತ್ತಾ ಜಾಗೃತ ಮತ್ತು ಸ್ವಪ್ನ ಅವಸ್ಥೆಯ ಗಮನಿಸಿದ ನಂತರ ಓಂಕಾರದ ತೃತೀಯ ಮಾತ್ರೆ ಮಕಾರ, ಅದುವೇ ಸುಷುಪ್ತಿ. ಇದು ಜನ್ಮ ಜನ್ಮಾಂತರದ ಎಲ್ಲ ಕರ್ಮಗಳು ಕಾರಣ ಶರೀರದಲ್ಲಿ ಸೂಕ್ಷ್ಮವಾಗಿ ಅಡಗಿರುವುದನ್ನು ಗಮನಿಸಿ. ನೀವೆಲ್ಲರೂ ಈ ಅದ್ವೈತ ಧ್ಯಾನದಲ್ಲಿ ಭಗವಂತನಿಗೆ ಶರಣಾಗಿರುವುದರಿಂದ ಬೇಡವಾದ ಗತಿಸಿ ಹೋದ ಜನ್ಮಗಳ ಕರ್ಮಗಳು, ಈ ಜನ್ಮದ ಪ್ರಾರಬ್ಧವು ಕೂಡ ನಿರ್ಮೂಲವಾಗುವುದು ಆ ಶ್ರೀಕೃಷ್ಣರ ಅಭಯದಂತೆ ಎಂಬ ವಿಶ್ವಾಸದಿಂದ ಈ ಒಂದು 3ನೇ ಮಾತ್ರೆ ಸುಷುಪ್ತಿಯಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ಪರಿಶುದ್ಧವಾಗಿರುವುದು, ಸದಾ ನೆಮ್ಮದಿಯನ್ನು ಕೊಡುವುದು ಭಗವತ್ ಚಿತ್ತದಿಂದ, ಆಶೀರ್ವಾದದಿಂದ. ಈ ಅವಸ್ಥಾತ್ರಯದಲ್ಲಿರುವ ಅಕಾರ, ಉಕಾರ, ಮಕಾರ ಮೂರನ್ನು ಒಟ್ಟಾಗಿ ವಿಂಗಡಣೆ ಮಾಡದೆ ಒಟ್ಟಾಗಿ ವಿಚಾರಿಸಿದಾಗ ಆ ಪರಬ್ರಹ್ಮರ ಒಂದು ಅಕ್ಷರ ಮೂಲಕ ಓಂಕಾರ ಸ್ವರೂಪನಾಗಿರುವರು. ಈ ಓಂಕಾರವೇ ಜೀವಾತ್ಮನು, ಆತ್ಮನು. ಈ ಜೀವಾತ್ಮನು ಸದಾ ಗಮನಿಸುವ ಸ್ಥಿತಿಯಲ್ಲಿರುವನು. ಯಾವುದೇ ಒಂದು ಭಾವನೆಗಳಿಗೆ ಅಂಟದೆ, ಯಾವುದೇ ಸ್ಥೂಲ ಶರೀರ, ಯಾವುದೇ ಮನೋಶರೀರ, ಕರ್ಣ ಶರೀರ, ಈ ಮೂರನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಸದಾ ಆಳುವನು. ಇಂತಹ ಗಮನಿಸುವ ತುರಿಯ ಸ್ಥಿತಿಯಲ್ಲಿರುವ ಯೋಗಿಗಳು ಈ ಪ್ರಪಂಚದ ಸಮಸ್ಯೆಗಳಿಗೆ ಉಪಶಮನ, ಉತ್ತರವನ್ನು ನೀಡುವರು. ಅದುವೇ ಅದ್ವೈತವು, ಅದುವೇ ಶಿವೋದ್ವೈತವು ಎಂಬ ಅರಿವಿನೊಂದಿಗೆ ಅಂತಹವರಿಂದ ಅಹಂ ಹೊರಟು ಹೋಗಿ ಅಲ್ಪತ್ವ ದೂರವಾಗಿ ಭೂಮತ್ವ ಅಂದರೆ ಸರ್ವವ್ಯಾಪಿ
ಭಗವಂತನೇ ಎಂಬ ಅರಿವು ಮೂಡುವುದು. ದಟ್ ಈಸ್ ಸುಪ್ರೀಂ ಕಾನ್ಷಿಯಸ್, ಸುಪ್ರೀಂ ಗಾಡ್ ಈಸ್ ಎವ್ರಿವೇರ್. ಈ ಒಂದು ಫೀಲಿಂಗ್ಸ್ ಬಂದೊಡನೆ ನಿಮ್ಮಲ್ಲಿರುವ ಭವಭಯ, ಮಾಯಾ, ಗೊಂದಲಗಳು, ಭ್ರಮೆಗಳು ದೂರವಾಗುವುದು. ಆ ಕ್ಷಣದಲ್ಲಿ ಆ ಪರಮಾತ್ಮನು ಶಾಶ್ವತವಾಗಿ ನಿಮ್ಮ ಹೃದಯಾಕಾಶದಲ್ಲಿ ಸದಾ ನೆಲೆಸಿರುವರು. ಆ ಕೂಡಲೇ ದೇವತಾ ಗುಣಗಳು ನಮ್ಮೆಲ್ಲರಲ್ಲೂ ನೆಲೆಸುವುದು. ಅದರಂತೆ ನಮ್ಮೆಲ್ಲರನ್ನ ಕೈ ಹಿಡಿದು ಈ ಜನ್ಮ ಪರ್ಯಂತ ನಡೆಸಿಕೊಂಡು ಹೋಗುವರು ಆ ಭಗವಂತರೇ ಎಂದು ಹೇಳುತ್ತಾ, ಜಗತ್ತಿನಾದ್ಯಂತ ಈ ಅದ್ವೈತ ಧ್ಯಾನವು ಹೇಗೆಲ್ಲ ಪ್ರಚಾರಗೊಳ್ಳುತ್ತದೆ ಆ ಭಗವಂತನ ಕೃಪೆಯಿಂದ. ಈ ಅದ್ವೈತ ಧ್ಯಾನ ಕೇಂದ್ರ ನಿರ್ಮಾಣ ಮಾಡಲು ಆ ಭಗವಂತನೇ ಭೂದಾನವನ್ನು ನೆರವೇರಿಸಿ ದಯಪಾಲಿಸಿರುವರು. ವಿಶ್ವ ನಿರ್ಮಾತೃ ವಿಶ್ವಕರ್ಮರು ಶ್ರೀಹರಿಯ ಅವತಾರವಾಗಿದ್ದು ಈ ಅದ್ವೈತ ಧ್ಯಾನ ಕೇಂದ್ರದ ಕಟ್ಟಡವನ್ನು ಕೂಡ ಅವರೇ ನಿರ್ಮಿಸಿಕೊಡುವರು. ಆ ಒಂದು ಸ್ಥಳದಲ್ಲಿ ಸರ್ವ ಆತ್ಮಗಳು ಬಂದು ಮಾನವ ಆತ್ಮಗಳು ಕುಳಿತು ಧ್ಯಾನಿಸಿ ಭಗವಂತನಿಗೆ ಶರಣಾಗಿ ಕೃಪೆಯನ್ನು ಹೊಂದಿ ತಮ್ಮ ಜನ್ಮಾಂತರದ ಕರ್ಮಗಳನ್ನು ಕಳೆದುಕೊಂಡು ತಮ್ಮನ್ನು ತಾವೇ ಉದ್ಧರಿಸಿಕೊಳ್ಳುವವು. ಆ ಒಂದು ಭೂಮಿಯು ಧರ್ಮಭೂಮಿಯಾಗಿ ಧರ್ಮಕ್ಷೇತ್ರವಾಗಿ ಪರಿವರ್ತನೆಯಾಗುವುದು ಆ ಶ್ರೀಹರಿ ಕೃಪೆಯನ್ನು ಹೇಳುತ್ತಾ, ಜಗತ್ತಿನಲ್ಲೇ ಶಾಂತಿ ನೆಲೆಸಲಿ, ಭಾರತ ದೇಶಕ್ಕೂ ಶಾಂತಿ, ನೆಮ್ಮದಿ, ರಕ್ಷಣೆ ದೊರಕಲಿ ಎಂದು ಹೇಳುತ್ತಾ, ಊರ್ಧ್ವಲೋಕದಲ್ಲಿ ನೀವು ಗಳಿಸಿದ ಭಗವಂತನ ಆಶೀರ್ವಾದ, ಕೃಪಾ ಕಟಾಕ್ಷ, ಕಾರುಣ್ಯ ಎಲ್ಲವನ್ನು ನಿಮ್ಮೊಂದಿಗೆ ಕೊಂಡೊಯ್ದು ಸೂಕ್ಷ್ಮವಾಗಿ ಬಂದು ತಲುಪುವಿರಿ. ಸತ್ಯಲೋಕ ಬ್ರಹ್ಮಾದಿ ದೇವತೆಗಳಿಗೆ ನಮಿಸಿ ವಂದಿಸುತ್ತಾ, ತಪೋಲೋಕ ವೇದವ್ಯಾಸರಿಗೂ ಬ್ರಹ್ಮಕುಮಾರರಿಗೂ ನಮಿಸಿ ವಂದಿಸುತ್ತಾ, ಜನಲೋಕ ಸಪ್ತಋಷಿ ಮಂಡಲ ಋಷಿವರ್ಣರಿಗೆ ನಮಿಸಿ ವಂದಿಸಿ, ಅಲ್ಲಿಂದ ಮಹರ್ಲೋಕ ಊರ್ಧ್ವ ದೇವತೆಗಳಿಗೆ ನಮಿಸಿ ವಂದಿಸುತ್ತಾ, ಅಲ್ಲಿಂದ ಸ್ವರ್ಗಲೋಕ ಇಂದ್ರಾದಿ ದೇವತೆಗಳಿಗೆ ನಮಿಸಿ ಪಂಚಭೂತಗಳಿಗೂ ನಮಿಸುತ್ತಾ, ಅಲ್ಲಿಂದ ಭೂರ್ಲೋಕ ಯಕ್ಷಾದಿ ಗಂಧರ್ವರು ನಿಮ್ಮೆಲ್ಲ ಪಿತೃಗಳಿಗೂ ನಮಿಸಿ ವಂದಿಸುತ್ತಾ, ಅಲ್ಲಿಂದ ಭೂಲೋಕ ಭೂಮಾತೃಗೂ ಭೂದೇವಿಗೂ ನಮಿಸಿ ವಂದಿಸಿ, ಊರ್ಧ್ವಲೋಕದಲ್ಲಿ ಪರಬ್ರಹ್ಮ ಸ್ವರೂಪನಾದ ಶ್ರೀಹರಿಯು ಶ್ರೀ ಮಹಾವಿಷ್ಣು ಸದಾ ದ್ವೈತಂ ಸ್ಥಿತಿಯಲ್ಲಿ, ಭೂಲೋಕದಲ್ಲಿ ಶ್ರೀ ಶ್ರೀನಿವಾಸರು, ಶ್ರೀರಾಮರು, ಶ್ರೀಕೃಷ್ಣರು ಎಲ್ಲ ಆಚಾರ್ಯಗಳು ನಮ್ಮ ನಿಮ್ಮ ಎಲ್ಲರನ್ನ ಕಾಪಾಡುತ್ತಲೇ ಸಲಹುತ್ತಲೇ ಇರುವರು. ಇಂದಿಗೂ ಎಂದೆಂದಿಗೂ ಸದಾ ನಿಮ್ಮ ಚಿತ್ತದಲ್ಲಿ ಮನಸ್ಸಿನಲ್ಲಿ ಸದಾನಂದವು ಎಂದೆಂದಿಗೂ ಜಾಗೃತವಾಗಿರಲಿ. ಆಕಾಶಾತ್ ಪತಿತಂ ತೋಯಂ ಸಾಗರಂ ಪ್ರತಿ ಗಚ್ಚತಿ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ, ಸರ್ವದೇವತಾ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಅರ್ಪಣಂ ಶರಣಂ ಧ್ಯಾನಂ ಹರಿ ಓಂ. ಸುಂದರವಾದ ಅದ್ಭುತವಾದ ಅದ್ವೈತ ಧ್ಯಾನವನ್ನು ಮಾಡಿದಿರಿ, ಭಗವಂತನ ಕೃಪೆಗೆ ಪಾತ್ರರಾಗಿರುವಂತ ಹೇಳುತ್ತಾ ನಿಧಾನವಾಗಿ ಧ್ಯಾನದಿಂದ ಹೊರಗೆ ಬರೋಣ. ದಶ ನವ ಅಷ್ಟ ಕೀಪ್ ಬೋತ್ ದ ಪಾಮ್ಸ್ ಆನ್ ಯುವರ್ ಐಸ್. ಎರಡೂ ಹಸ್ತಗಳನ್ನು ಕಣ್ಣಿನ ಮೇಲೆ ಮುಖದ ಮೇಲೆ ಇಟ್ಕೊಳ್ತೇವೆ. ಸಪ್ತ ಷಟ್ಪಂಚ ಕಾಲಗಳನ್ನು ಅಲಗಾಡಿಸ್ತೀರ. ಚತ್ವಾರಿ ತ್ರೀಣಿ ದ್ವೇಕಂ. ಸ್ಲೋಲಿ ಓಪನ್ ಯುವರ್ ಐಸ್. ನಿಧಾನವಾಗಿ ಕಣ್ಣುಗಳನ್ನು ತೆರೆದು ನಿಮ್ಮ ಧ್ಯಾನದಿಂದ ಹೊರಗೆ ಬರ್ತೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಅನಂತ ಅನಂತ ಧನ್ಯವಾದ. ಹರಿ ಓಂ, ಹರಿ ಓಂ, ಹರಿ ಓಂ.